ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ, ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಎಷ್ಟು ದಿನ ಆಯಿತು ಅಂದರೆ ಸುಮಾರು 1 ತಿಂಗಳೇ ಆಯಿತು ಅಂದ್ಕೊತೀನಿ. ಸೊ ಎಲ್ರಿಗೂ ದಯವಿಟ್ಟು ಕ್ಷಮೆ ಕೇಳ್ತೀನಿ ನಾನು. ಸೊ ಇವತ್ತಿನ ವಿಡಿಯೋ ಬಂದು ಅಮಾವಾಸ್ಯೆ ಪ್ರಯುಕ್ತ ಅಂಗಡಿಗೆ ಪೂಜೆ ಮಾಡಿಸಿದ್ವಿ, ಅದರದ್ದೇ ವಿಡಿಯೋ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೇಗನೆ ಎದ್ದು ಮನೇಲಿ ಪೂಜೆ ಮುಗಿಸ್ಕೊಂಡೆ. ಸೊ ಶಾಪ್ ಹತ್ರ ಹೊರಡಬೇಕಲ್ವ, ಹಾಗಾಗಿ ಮನೇಲಿ ಮೊದಲು ಪೂಜೆ ಮುಗಿಸ್ಕೊಂಡೆ ಸಿಂಪಲ್ಲಾಗೇ. ಹೇಗಿದೆ ಅಂತ ಹೇಳಿ. ಹಾಗೆ ನೆಕ್ಸ್ಟ್ ನೋಡಿ, ಈಗ ಶಾಪ್ ಹತ್ರ ಬಂದ್ವಿ. ನಾವು ಬಂದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪುರೋಹಿತರು ಸಹ ಬಂದರು. ಅದು ಮಕ್ಕಳು ವೀಡಿಯೋ ಮಾಡಿದ ಕಾರಣ ಫುಲ್ ಎಲ್ಲ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ವಿಡಿಯೋ ಮಾಡಿಬಿಟ್ಟಿದ್ರು. ನಾನು ಹಾಗಾಗಿ ಜಸ್ಟ್ ಕ್ಲಿಪ್ ತೊಗೊಂಡು ಹಾಕ್ತಾಯಿದ್ದೀನಿ. ಪುರೋಹಿತರು ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸ್ಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಕೊಟ್ಟರು. ಸೊ ಈ ಥರ ಇದೆ ನೋಡಿ ಕಳಶ ಪೂಜೆ. ಪೂಜೆ ಮುಗಿಸ್ಕೊಂಡ ನಂತರ ಒಂದಿಷ್ಟು ಫೋಟೋಸ್ ತೊಗೊಂಡೆ. ಯಾಕಂದರೆ ವಿಡಿಯೋಸ್ ಅದು ಈಗ ಕಟ್ ಮಾಡಲಿಕ್ಕೂ ಆಗಲ್ಲ, ಎಲ್ಲ 40 ನಿಮಿಷ ಫುಲ್ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಏನು ಮಂತ್ರಗಳು ಹೇಳ್ತಾರೆ ಎಲ್ಲದನ್ನು ಫುಲ್ ವಿಡಿಯೋ ಮಾಡಿದ್ದಾರೆ. ಹಂಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಹಾಕಿದ್ನಲ್ವ ಒಂದು 6 ನಿಮಿಷದ ವಿಡಿಯೋ. ಸೊ ಅದು ನಮ್ಮ ಕೈಲಿ ಕುಂಕುಮ ಅರ್ಚನೆ ಮಾಡಿಸಿದ್ರು. ಅದು ಬಂದು ವಿಡಿಯೋ ಜಸ್ಟ್ 6 ಸೆಕೆಂಡಲ್ಲಿತ್ತು. ಸೊ ಅದನ್ನು ಹಾಕ್ತೆ ನೋಡಿ ಶಾಪ್ ಹತ್ರ. ಸೊ ಪೂಜೆ ಈ ಥರ ಮಾಡಿಕೊಂಡೆ. ಫೈನಲಿ ಎಲ್ಲ ರೆಡಿ ಆದಮೇಲೆ ಈ ಥರ ಇತ್ತು ಕಳಶ ಪೂಜೆಗೆ. ಹೇಗಿದೆ ಅಂತ ನೀವು ಹೇಳಬೇಕು. ಸೊ ಇದು ಬಂದು ಹೊರಗಡೆದು ರಂಗೋಲಿ ಹಾಕಿದ್ನಲ್ವ, ಅಲ್ಲೇ ಲೈಟಾಗಿ ಮಳೆ ಬಂದು ಎಲ್ಲರೂ ಪೂಜೆ ಕುಂಕುಮಕ್ಕೆ ಬಂದು ಹೋಗಿದ್ರಿಂದ ಅದಾಲೇ ಸ್ವಲ್ಪ ರಂಗೋಲಿ ಕೆಲವೊಂದು ಕಡೆ ಎಲ್ಲ ಹೋಗ್ಬಿಟ್ಟಿತ್ತು. ಇದನ್ನು ಸಂಜೆ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಹೊರಗಡೆಯಿಂದ ಒಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಹೇಗಿದೆ ನೋಡಿ ಹೇಳಿ. ಸಿಂಪಲಾಗೆ ಮಾಡ್ಕೊಂಡಿದ್ರಿಂದ ಚೆನ್ನಾಗಿ ಬಂತು ಪೂಜೆ. ಸೊ ತುಂಬ ಜನ ಕೇಳ್ತಾ ಇದ್ರಲ್ವ ಶಾಪ್ ಎಲ್ಲಿದೆ ಹೇಗಿದೆ ತೋರಿಸಿ ಅಂತ. ಸೊ ನ್ಯೂ ಸಬ್ಸ್ಕ್ರೈಬರ್. ಸೊ ಅದನ್ನೇ ಬೇಗ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಹೇಗಿದೆ ನಮ್ಮ ಶಾಪು. ಪೂಜೆ ಎಲ್ಲ ಮುಗಿದ್ಮೇಲೆ ಇದು ಸಂಜೆ ತಗೊಂಡಂತಹ ವಿಡಿಯೋ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ನೋಡಿದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.